ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರೀತಿ ಕನ್ನಡ ವ್ಲಾಗ್. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಬರೋಣ. ನಾನು ಬೇಗ ತಿಂಡಿ ಮಾಡಿಟ್ಬಿಟ್ಟು ನನಗೆ ಉಳ್ಕಲ್ಲಾಗ್ಬಿಟ್ಟು ತುಂಬ ನೋಯ್ತೈತೆ. ಇದೆಲ್ಲ ನೋಡಿ, ಇದೆಲ್ಲ ನೋವು. ಏನೋ ಹುಳ ತೆಗಿತಾರಂತೆ, ಹೋಗ್ಬಿಟ್ಟು ಹುಳ ತೆಗೆಸ್ಕೊಬರ್ಬೇಕು. ಅದು ನನಗೆ ಗ್ಯಾರಂಟಿ ಇಲ್ಲ ಹುಳ ತೆಗಿತಾರೆ ಅನ್ನೋದು ನಾನು ನಂಬಲ್ಲ. ಆದರೂ ನೋಡೋಣ, ಒಂದ್ಸರಿ ಹೋಗಿ ತೆಗೆಸ್ಕೊಬರ್ತೀವಿ. ಅದಕ್ಕೆ ಬೇಗ ನಾನು ತಿಂಡಿ ಮಾಡಿಟ್ಬಿಟ್ಟು ಹೊರಡಬೇಕು. ತರಕಾರಿ ತರಿಸಿ ಆಸ್ಪತ್ರೆಗೆ ಹೋಗಿ ಬಂದರೂ ಕಮ್ಮಿ ಆಗಿಲ್ಲ. ನೋಡೋಣ, ಅಲ್ಲೊಂದ್ಸರಿ ಹುಳ ತೆಗ್ಸಿದ್ಮೇಲೆ ಏನಾದರೂ ಕಮ್ಮಿ ಆಗ್ತದೇನೋ ನೋಡ್ತೀನಿ. ಆಮೇಲೆ ಅದೆಲ್ಲ ಅಲ್ಲೂ ಕ್ಲೀನ್ ಮಾಡಿಸ್ಬಿಟ್ಟು ನಾನು ಕ್ಯಾಪ್ ಹಾಕಿಸ್ಕೊಬರ್ಬೇಕು. ರೆಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ದಿನ ಹೋಗ್ತಾ ಆಮೇಲೆ ಅಭ್ಯಾಸ ಆಗ್ಬಿಡ್ತೈತೆ. ಯಾರಷ್ಟೇ ಫಸ್ಟ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಯಾರಿಗೂ ಒಂಥರ ಕ್ಯಾಮ್ರಾ ಮುಂದೆ ಮಾತಾಡೋಕೆ ಮುಜುಗರನೇ. ಆದರೂ ನಾನು ಇಷ್ಟರ ಮಟ್ಟಿಗೆ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಮುಂಚೆ 2 ಚಾನಲ್ ಓಪನ್ ಮಾಡಿದ್ದೆ. ಆದರೆ ಅದು ಫೋನು ಏನೋ ಸ್ಟೋರೇಜ್ ಜಾಸ್ತಿ ಆಗಿ ಫುಲ್ ಕ್ಯಾನ್ಸಲ್ ಆಗ್ಬಿಡ್ತು. ಅದು ಚಾನಲ್ಲೇ ಹೊರಟೋಗ್ಬಿಡ್ತು. ಅದರಿಂದ ನಾನು ಯೂಟ್ಯೂಬ್ ಮಾಡಬೇಕು ಅಂತ ನನಗೆ ತುಂಬ ದಿನದಿಂದ ಆಸೆ ಇತ್ತು. ಆದರೆ ಫೋನ್ ತಗೊಳಕ್ಕಾಗಿರಲಿಲ್ಲ. ಈಗ ತಗೊಂಡು ನಾನು ಯೂಟ್ಯೂಬ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಥರ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳು ಹಾಕ್ತಿರ್ತೀನಿ. ನನಗೆ ತುಂಬ ಇಂಟ್ರೆಸ್ಟ್ ಐತೆ ಯೂಟ್ಯೂಬ್ ಮಾಡಬೇಕು ಅಂತ. ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳು ಹಾಕಕ್ಕೆ ಟ್ರೈ ಮಾಡ್ತೀನಿ. ಇದನ್ನು ಫಸ್ಟ್ ಟೈಮು, ಅಷ್ಟೊಂದಾಗಿ ನನಗೆ ಬರಲ್ಲ. ಆದಷ್ಟು ಹಾಕಕ್ಕೆ ಟ್ರೈ ಮಾಡ್ತೀನಿ. ಸಪೋರ್ಟ್ ಮಾಡಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಏನಾದರೂ ಈ ಹೊಸ್ದಾಗೆ ನಾವು ಸೋಷಿಯಲ್ ಮೀಡಿಯಾ ಅಂದ್ರೇ ಅಷ್ಟು ಜನ ಇವಾಗ ಸ್ಟಾರ್ಟಿಂಗ್ ಹೊಸ್ದಾಗಿ ನಾವೇನಾದರೂ ಸ್ಟಾರ್ಟ್ ಮಾಡಿದ್ರೆ ಆಡ್ಕೊಳಕ್ಕೆ ಅಂತಾನೆ ಇರ್ತಾರೆ. ಅದಕ್ಕೆಲ್ಲ ನನ್ನ ತಲೆನೇ ಕೆಡಿಸ್ಕೊಳಲ್ಲ. ನಂದೇನು, ನಾನು ಚೆನ್ನಾಗಿ ಯೂಟ್ಯೂಬ್ ವಿಡಿಯೋಸ್ಗಳು ಮಾಡಬೇಕು, ಅದೊಂದು ನನಗೆ ಅಡ್ಡ ಐತೆ. ನಾನು ಮಾಡ್ತೀನಿ. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ಲ. ಅನ್ನೋರೆಲ್ಲ ಅನ್ನ ಹಾಕಕ್ಕೆ ಬರಲ್ಲ. ಆಡ್ಕೊಳ್ಳೋರು ಎಷ್ಟು ದಿನ ಆಡ್ಕೊತಾರೆ. ನಾನು ಅಷ್ಟೇ ನನ್ನ ತಲೆಗೆ ಹಾಕೊಳಕ್ಕೆ ಹೋಗಲ್ಲ. ನನಗೆ ಬಂದಷ್ಟು ಮಾಡ್ತೀನಿ ಅಷ್ಟೇ. ನಾನು ಮುಂದೆ ಹೋಗ್ತಾ ನನಗೆ ಅಭ್ಯಾಸ ಆಗುತ್ತೆ. ಮುಂದೊಂದಿನ ಇವಾಗ ಇನ್ನೊಂದೇನು ಗೊತ್ತಾ, ಪಬ್ಲಿಕ್ ಮುಂದೆ ಮಾತಾಡೋಕ್ಕೆ ಒಂಥರ ಮುಜುಗರ. ಅದಕ್ಕೆ ಏನು ಮಾಡ್ತೀನಿ, ವಿಡಿಯೋ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತೀನಿ ಅಷ್ಟೇ. ಅಂದರೆ ನಾನು ಇನ್ನೊಂದು ಹೇಳೋದೇನು ಅಂತಂದರೆ, ಆಡ್ಕೊಂಡವ್ರಿಗೊಂದು ಮಾತು ಹೇಳ್ತೀನಿ. ಯೂಟ್ಯೂಬರು ಅಂತಂದರೆ ಯೂಟ್ಯೂಬ್ ವಿಡಿಯೋ ಮಾಡಿ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಕೊಟ್ಟು ಅದನ್ನು ಅಪ್ಲೋಡ್ ಮಾಡೋದೈತಲ್ಲ, ಅದೆಷ್ಟು ಕಷ್ಟ ಅಂತ ಯೂಟ್ಯೂಬ್ ಮಾಡೋರಿಗೆ ಮಾತ್ರ ಗೊತ್ತು. ಆಡ್ಕೊಳೋರ್ಗೆ ಏನು ಗೊತ್ತು. ಆಡ್ಕೊಳೋರ್ಗೊಂದು ಮಾತು ಹೇಳ್ತೀನಿ, ನಮ್ಮ ಥರ ಒಂದೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಚಾನಲ್ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ ವಿಡಿಯೋ ಮಾಡಿ ಯೂಟ್ಯೂಬ್ ಬಿಡಿ ನೋಡೋಣ. ಅವತ್ತೇನು ಅಂತ ಅವ್ರಿಗೆ ಗೊತ್ತಾಗುತ್ತೆ ಯೂಟ್ಯೂಬರ್ ಕಷ್ಟ. ಆದರೆ ನನ್ನ ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಆದರೆ ನಾನು ಯೂಟ್ಯೂಬರ್ ಅಂತ ನಾನು ಹೇಳ್ಕೊಳಲ್ಲ. ಆದರೆ ಯೂಟ್ಯೂಬರ್ಸ್ಗಳು ಈ ಥರ ಅವಮಾನ ಅನುಭವಿಸವ್ರೆ. ಆದರೆ ನಾನು ತೋರಿಸ್ತೀನಿ ಅದು ಯಾವ ಥರ ತೆಗಿತಾರೆ ಅಂತ. ಬೇಗ ಆಮೇಲೆ ನಾನು 2 ಚಾನಲ್ ಓಪನ್ ಮಾಡಿದೆ. ಆದರೆ ವಿಡಿಯೋ ಹಾಕ್ತಿದ್ದೆ, ನನ್ನ ಫೇಸ್ ತೋರಿಸ್ತಾ ಇರಲಿಲ್ಲ. ವಿಡಿಯೋ ಹಾಕ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೆ ಅಷ್ಟೇ, ನನ್ನ ಫೇಸ್ ತೋರಿಸ್ತಾ ಇರಲಿಲ್ಲ. ಇದು ನಾನು ಮಾಡಲೇಬೇಕು, ಫೇಸ್ ತೋರಿಸ್ಕೊಂಡು ನಾನು ವಿಡಿಯೋ ಮಾಡಲೇಬೇಕು ಅನ್ನೋ ಇದ್ರ ಮೇಲೆ ನಾನು ಫೇಸ್ ತೋರಿಸ್ಕೊಂಡು ಈಗ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ವಿಡಿಯೋಸ್ ಹಾಕ್ತೀನಿ. ಎಲ್ಲ ಥರ ವಿಡಿಯೋಸು ನಾನು ಹಾಕ್ತೀನಿ. ಕುಕ್ಕಿಂಗ್ ಚಾನಲ್ಲು ಮತ್ತು ಡೈಲಿ ವ್ಲಾಗು ಅಷ್ಟೇ. ನಾನು ಜಾಸ್ತಿ ಮೇಕ್ ಓವರ್ ಅದೆಲ್ಲ ಮೇಕ್ ಓವರ್ದು ಮತ್ತು ಅದೆಲ್ಲ ನಾನು ಅಷ್ಟೊಂದು ತೋರಿಸಲ್ಲ. ಡೈಲಿ ವ್ಲಾಗು ಮತ್ತು ಕುಕ್ಕಿಂಗ್ ಚಾನಲ್ ಅಂತ ಮಿಸ್ ಮಾಡಲ್ಲ. ನಾನು ಹಾಕ್ತೀನಿ. ಸಪೋರ್ಟ್ ಮಾಡಿ. ಈಗ ಹೋಗ್ಬಿಟ್ಟು ಕರ್ಬೇವಿನ ಸೊಪ್ಪು ಕಿತ್ಕೊ ಬರ್ತೀನಿ. ಒಗ್ಗರಣೆಗೆ ಹಾಕ್ಬಿಟ್ಟು ಬೇಗ ಮಾಡಿ. ರಾತ್ರಿ ಸಿಕ್ಕಾಬಿಟ್ಟೆ ಮಳೆ ಬಂದುಬಿಟ್ಟು ನಾಯಿ ನೋಡ್ರಿ. ಇದು ಜಿಂಬಾ ಅಂತ ಮರಿ ಹಾಕೈತೆ 4. ಇನ್ನೊಂದು ರೂಬಿ ಅಂತ ಐತೆ, ಅದು ಚೋಟು ಅಂತ ಹೆಸರಿಟ್ಟಿದ್ದೀನಿ ನಾನು. ಅದನ್ನು ಆ ಮನೆ ಹತ್ರ ಕಟ್ ಬಂದಿದ್ದೀನಿ. ಹಾಗೆ ಬಾಳೆಗೊನೆ ನೋಡಿ, ಗಾಳಿ ಸಿಕ್ಕಾಬಿಟ್ಟೆ ಗಾಳಿ. ಬಾಳೆ ಗಿಡ ಮುರ್ಕೊಂಡು ಅದನ್ನ ಬಲಿಬೇಕಾಯ್ತು. ಬಾಳೆಗೊನೆ ಮುರ್ಕೊಬಿಟ್ಟು ಬಿದ್ದೋಗೈತೆ. ಅದಕ್ಕೆ ನಮ್ಮ ಮತ್ತೆ ಕಡ್ದಿಕ್ಕವ್ರೆ. ಕರ್ಬೇವಿನ ಸೊಪ್ಪು ಕಿತ್ಕೊಬಿಟ್ಟು ಹೋಗ್ತೀನಿ. ಸಖತ್ತು ಗಾಳಿ ಮಳೆ. ಅದಕ್ಕೆ ಬಾಳೆಗೊನೆ ಮುರ್ಕೊಂಬಿದ್ದೋಗಿತ್ತು, ಕಡ್ದಿಕ್ಬಿಟ್ಟವ್ರೆ. ಹಾಗೆ ನಮ್ಮ ಚೋಟು ಅಲ್ಲಿ ಹೊಸ ಮನೆ ತಗ ಕಟ್ಟಿದ್ದೀವಿ. ಏನು ಮಾಡ್ತಾಯಿದೆ ಅಂತ ನೋಡ್ಕೊ.
ಮಳೇಲಿ ನೆನಿತತೆ ಅಂದ್ಬಿಟ್ಟು ಅಲ್ಲಿ ಕಟ್ಟು ಬಂದಿದ್ವಿ. ಏನು ಮಾಡ್ತಾಯಿತೆ ಅಂತ ನೋಡ್ಕೊಬತ್ತೀನಿ ಅಂತ ಹೇಳಿರಿ. ನೋಡಿ ಇದೇ ಬಾಳೆ ಗಿಡ ಮುರ್ಕೊಂಬಿದ್ದೋಗ್ಬಿಡ್ತು. ಇನ್ನೂ ಬಲಿಬೇಕಾಯ್ತು ಬಾಳೆಗೊನೆ. ಚೋಟು ಏನು ಮಾಡ್ತಿದ್ಯಾ ನೀನು? ನೆಂದ ಮಳೆಗೆ? ಮಳೆಗೆ ನೆಂದಮ್ಮ ನೀನು? ಬಿಸ್ಲಾ? ಬಿಸ್ಲಾ? ಎಗ್ರು ಬೇಡಮ್ಮ. ಚೋಟು, ಇದ್ರ ಹೆಸರು ರೂಬಿ. ನಾನು ಚೋಟು ಅಂತ ಇಟ್ಟಿದ್ದೀನಿ. ಅದೇ ಅಭ್ಯಾಸ ಆಗ್ಬಿಟ್ಟೈತಿ ಇದಕ್ಕೆ. ನೋಡ್ರಿ ಹೆಂಗೆ ಆಡ್ತೈತೆ. ರಾತ್ರಿ ತಂದು ಕಟ್ಟೋಗಿದ್ದು ಮಳೆ ಸಿಕ್ಕಾಬಟ್ಟೆ ಮಳೆ ಅಂತ ತಂದ್ಬಿಟ್ಟು ಇಲ್ಲಿ ಹೊಸ್ಮನೆ ಹತ್ರ ಕಟ್ಟೋದೆ. ಏನು ಚೋಟ? ಏನಮ್ಮ? ಬಿಸ್ಲಾ? ಪೋಸ್ ನೋಡ್ರಿ ಹೆಂಗೆ ಕುತ್ಕೊಂಡೈತೆ. ಏನು ಜಿಂಬಾ? ಬಿಸ್ಲಾ? ಇದು ಜಿಂಬಾ ಅಂತ, ಅದು ಚೋಟು ಅಂತ, ರೂಬಿ. ಅದು 2 ನಾಯಿ. ಇವು ಜಿಂಬಾ ಮರಿಗಳು. ರಾತ್ರಿ ಮಳೆ ಬಂದು ಸಗಣಿ ಹಾಕಿರೋದೆಲ್ಲ ಹೊರಟೋಗ್ಬಿಟ್ಟೈತೆ. ಅಜ್ಜಿ ಹೋಯ್ತೇನಾ? ಹಾಗೆ ತಿಂಡಿಗೆಲ್ಲ ರೆಡಿ ಮಾಡಿಬಿಟ್ಟು ನಾನು ಒಗ್ಗರಣೆಗೆ ಹಾಕ್ಬಿಟ್ಟು ಫೋನ್ ಮಾಡಿದೆ. ಅಜ್ಜಿ ನೆನ್ನೆ ಹೋಗಿದ್ದಾಗ ನಾವು ಮನೆ ಕೆಲಸ ಇಡ್ಸಿದ್ದೀವಮ್ಮ, ಆಗಲ್ಲ ನಾಳೆ ಬರ್ರಿ ಅಂತ ಹೇಳಿದ್ರು. ಈಗ ಫೋನ್ ಮಾಡಿ ಕೇಳಿದ್ರೆ ಇನ್ನೊಂದು ವಾರ ಆಗಲ್ಲ, ಮನೆ ಕೆಲಸ ಮುಗಿಯೋವರೆಗೂ ನಾನು ತೆಗಿಯೋಕ್ಕಲ್ಲ ಅಂತಂದರು. ಅದಕ್ಕೋಸ್ಕರ ನಾನು ಸುಮ್ಮನಾದೆ. ಡೈರೆಕ್ಟಾಗಿ ಮಾತಾಡಿ ವಿಡಿಯೋ ಹಾಕೋದೇ ಎಷ್ಟೋ ಬೆಟರು. ನಿಜವಾಗ್ಲೂ ವಿಡಿಯೋ ಮಾಡಿಬಿಟ್ಟು ವಾಯ್ಸ್ ಕೊಡಬೇಕು ಅಂದರೆ ಸ್ಟಾರ್ಟಿಂಗು 5-6 ನಿಮಿಷ ವಿಡಿಯೋ ಇರುತ್ತೆ. ಅದಕ್ಕೆ ಏನು ವಾಯ್ಸ್ ಕೊಡಬೇಕು ಅಂತಲೂ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗ್ತಿರ್ತೈತೆ. ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ, ಒಂದು 5-6 ತಿಂಗಳಾದಮೇಲೆ ಅದು ಅಭ್ಯಾಸ ಆಗಿಬಿಟ್ಟಿರ್ತೈತೆ. ಯಾವ ಥರ ಇದಕ್ಕೆ, ಯಾವ ಸಿಚುವೇಶನ್ಗೆ ಯಾವ ಥರ ಮಾತಾಡಬೇಕು ಅಂತಲೂ ಗೊತ್ತಾಗುತ್ತೆ, ಮಾತಾಡ್ಬೋದು. ಹಾಗೆ ನಾನು ಪಡವಲಕಾಯ್ದು ಉಪ್ಪಿಟ್ಟು ಮಾಡ್ತಾಯಿದ್ದಿದ್ದು, ಅದೆಲ್ಲ ಹಚ್ಚಿಟ್ಕೊಂಡಿದ್ದೆ. ಅದು ಸ್ವಲ್ಪ ಇತ್ತು, ಅದರಿಂದ ಅದರಲ್ಲಿ ಸಾಂಬಾರು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಉಪ್ಪಿಟ್ಟು ಮಾಡೋಣ ಅಂತ ಹಚ್ಚಿಟ್ಕೊಂಡೆ. ನನಗೆ ಉಪ್ಪಿಟ್ಟೇನು ಅಷ್ಟೊಂದು ಇಷ್ಟ ಆಗಲ್ಲ, ಆದ್ರೂ ಅದು ವೇಸ್ಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಮಾಡಿದ್ದು. ಅದು ಸ್ಕೂಲ್ ಸ್ಟಾರ್ಟ್ ಆದಾಗ, ಸ್ಕೂಲ್ ಇದ್ದಾಗ ಮಾಡಿದ್ದು ಉಪ್ಪಿಟ್ಟು. ಅದು ಬಿಟ್ಟರೆ 3 ತಿಂಗಳು ಉಪ್ಪಿಟ್ಟೇ ಮಾಡಿರಲಿಲ್ಲ ನಾನು, ಯಾಕಂದರೆ ಯಾರೂ ತಿನ್ನಲ್ಲ. ಆಮೇಲೆ ಹಿಂದೆ ಬ್ಯಾಗ್ರೌಂಡ್ ಯಾಕೆ ಆ ಥರ ಐತೆ ಅಂತ ತಪ್ಪು ತಿಳ್ಕೊಬೇಡ್ರಿ. ಅದು ಚಿಮ್ನಿದು, ಮುಂಚೆ ಚಿಮ್ನಿ ಇತ್ತಲ್ಲಿ, ಅಂದರೆ ಹೊಗೆ ಹೋಗುತ್ತಲ್ಲ ಚಿಮ್ನಿ ಒಲೆ, ಅದು ಅಲ್ಲಿತ್ತು, ಆ ಜಾಗದಲ್ಲಿತ್ತು. ಈಗ ಅದು ಕೆಳಗಡೆನೇ ಗ್ಯಾಸ್ ಸ್ಟವ್ ಇಟ್ಕೊಂಡು ಅಡುಗೆ ಮಾಡ್ತಾ ಇರೋದು, ಅದಕ್ಕೆ ಆ ಥರ ಎಲ್ಲ ಕಪ್ಪಾಗಿದೆ. ನೆಕ್ಸ್ಟ್ ಟೈಮು ಕುಕ್ಕಿಂಗ್ ವಿಡಿಯೋಗೆ ಅಂತಲೇ ನಾನು ಬೇರೆ ಕಡೆ ಅದು ಒಂದು ಶೆಲ್ಫ್ ಥರ ಇಕ್ಕಿಸ್ಕೊಂಡು ಅದು ಸೆಟ್ಟು ಮಾಡ್ಕೊತೀನಿ. ಆಮೇಲೆ ನೀಟಾಗಿ ರವೆ ಎಲ್ಲ ಹುರ್ಕೊಂಡು ಒಗ್ಗರಣೆಗೆ ಒಂದು ಕಡೆ ಬೇಯೋಕ್ಕಿಟ್ಟೆ ತರಕಾರಿನ. ಅದು ಬೇಯ್ತಾ ಇರಲಿ ಅಂತ ಅಂದ್ಬಿಟ್ಟು ಆಮೇಲೆ ರವೆ ಹುರ್ಕೊಂಡು, ಈಗಲೂ ಅಷ್ಟೇ ನನಗೆ ವಾಯ್ಸ್ ಕೊಡೋಕ್ಕೆ ಆಗ್ತಾಯಿಲ್ಲ. ಅಲ್ಲೂ ಸಿಕ್ಕಾಬಿಟ್ಟೆ ನೋವೈತೆ. ಆದರೂ ಸ್ವಲ್ಪ ನನಗೆ ಬಂದಷ್ಟು ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವರು ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡೋ ಥರ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ.